ಆದರೆ ಇದೇ ಕಾಲಕ್ಕೆ ಆರ್ ಎಸ್ ಎಸ್ಸಲ್ಲೂ ಚರ್ಚೆ ಇದ್ದಾವಿಲ್ಲ ಅಂತಲ್ಲ. ಲಾಸ್ಟ್ ಲೋಕಸಭಾ ಚುನಾವಣೆಯಲ್ಲಿ ಸೋತವ್ರನ್ನ ಇನ್ನೊಂದಿಷ್ಟು ಆಗಿದ್ದಪ್ಪ ಅಂದ್ರೆ ತನ್ನ ಅಧಿಕಾರ ಹೇಳ್ಕೊಂಡು ಹೋಗ್ತಾಯಿತ್ತು ಬಿ ಜೆ ಪಿ. ಆ ಸಂದರ್ಭದಲ್ಲೇ 240 ಬಂದು ಅದು ಏನಪ್ಪ ಅಂತಂದ್ರೆ ಅವ್ರ ಪ್ರಯತ್ನದಿಂದ ಅನ್ನುವಂಥ ಮಾತು, ಮೋದಿಯವರ ಪ್ರಯತ್ನದಿಂದ ಅನ್ನುವಂಥ ಮಾತು. ಅದೇ ಕಾರಣಕ್ಕೆ ಆರ್ ಎಸ್ ಎಸ್ ಸಪೋರ್ಟ್ ಮಾಡಲಾರ್ದಕ್ಕೆ ಇವತ್ತು ಕ್ರಿಪಲ್ಡ್ ಆಯಿತು, ಕುಂಟಾಯಿತು ಬಿ ಜೆ ಪಿ ಸರ್ಕಾರ. ಇನ್ನೊಬ್ಬರ ಹೆಗಲ ಕೈಗೊಂಡು ಹೋಗುವಂಥ ಪ್ರಸಂಗ ಬಂತು. ಒಂದು ಕಡೆ ನಮ್ಮ ನಾಯ್ಡು, ಇನ್ನೊಂದು ಕಡೆ ನಮ್ಮ ನಿತೀಶ್ ಕುಮಾರ್ ಅವರು. ಇವೆಲ್ಲ ಕಾರಣ, ಎರಡೂ ಕಾರಣನೂ ಇಲ್ಲ ಅಂತಲ್ಲ. ಆದರೆ ಮೇನ್ ಮಾತ್ರ ಇವತ್ತು ಏನಾದರೂ ಬಿ ಜೆ ಪಿ ಹಂತಕ್ಕೆ ಬಂದಿದ್ರೆ ಅದಕ್ಕೆ ಕಾರಣ ಶತಮಾನದ ಹೋರಾಟ ಈ ಆರ್ ಎಸ್ ಎಸ್ಸದ್ದು. ಹೀಗಾಗಿ ಆರ್ ಎಸ್ ಎಸ್ ವಿರೋಧವಾಗಿ ಯಾರೊಬ್ಬರು ಮಾತಾಡಲಿಕ್ಕೆ ತಯಾರಿಲ್ಲ, ಮಾತಾಡ್ಕೊಳ್ಳೋದು ಅನ್ನೋಂಥ ಒಂದು ಅಲಿಖಿತ ಶಾಸನ ಅದು. ಆದರೆ ಇವತ್ತು ಮೋದಿಯವರು ಈಗಾಗಲೇ ನಮ್ಮ ಜೆ ಪಿ ನಡ್ಡಾ ಅವರಂತ ನಿಮ್ಗೆ ಗೊತ್ತದ, ಈ ಹಿಂದೆ ಅವರು ನಮಗೇನು ಆರ್ ಎಸ್ ಎಸ್ ಅವಶ್ಯಕತೆ ಇಲ್ಲ ಅನ್ನೋ ಮಾತು ಮಾತಾಡಿದರು ಲೋಕಸಭಾ ಚುನಾವಣೆ ಸಂದರ್ಭದಲ್ಲೇ. ಆ ಕಾರಣಕ್ಕೆ ನಾವು ತಮ್ಮ ಅವಶ್ಯಕತೆ ಎಷ್ಟೊಂದು ತೋರಿಸ್ಕೊಳ್ಳೋ ಪ್ರಯತ್ನವನ್ನು ಮೋಹನ್ ಭಾಗವತರು ಮಾಡಿದರು. ಅದರ ಸಲುವಾಗಿನ 240 ಬಂದು ಇತ್ತು. 400 ಪಾರ್ ಇದ್ದಿದ್ದು 240 ಬಂದು ಇತ್ತು. ಆದರೆ ಇವತ್ತು ನಿಶ್ಕಾಂತ್ ದುಬೆ ಅಂತಾರೆ 240 ಅಲ್ಲ 150 ಗೆಲ್ಲೋದು ಕಷ್ಟ ಇತ್ತು ನಿಮ್ಮದು ಅಂತಾರೆ. ಅಂದ್ರೆ ಒಟ್ಟಾರೆಯಾಗಿ ಮತ್ತೊಮ್ಮೆ ಚರ್ಚೆ ಶುರುವಾಗಿದೆ. ಮತ್ತೊಮ್ಮೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ನಡುಕ ಒಂದು ರೀತಿ ಏನಪ್ಪ ಅಂದ್ರೆ ಮಾತಿನ ಕದನ ಶುರುವಾಗಿದೆ. ಯಾರು ಅಂಡರದಲ್ಲ ಯಾರು ಮಾತು ಕೇಳಬೇಕು ಅಂತೇಳಿ. ಜೊತೆಗೆ ಈಗಾಗಲೇ ಜೋಶಿ ಅವ್ರನ್ನ ಇವ್ರ ವಿರೋಧಿ ಅಂತ, ಮೋದಿಯವ್ರ ವಿರೋಧಿ ಅಂತ ಜೋಶಿ ಅವ್ರನ್ನ ಅಧ್ಯಕ್ಷರು ಮಾಡ್ತಾರೆ ಬಿ ಜೆ ಪಿಗೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾಯಿದ್ವು ಗುಜರಾತ್ನಲ್ಲಿ ಅವರು. ಆದರೆ ಇವತ್ತು ಅದು ಕಷ್ಟ ಆಗ್ತದೆ. ಈ ಮಾತು ನೋಡಿದರೆ ಅವ್ರೂ ಮಾಡಿಕೊಡೋದಿಲ್ಲ ಬಿ ಜೆ ಪಿ ಅಧ್ಯಕ್ಷರನ್ನಾಗಿ ನಮ್ಮ ಮೋದಿ ಶಾರವರ ಈ ಸಂಘಟನೆ. ಒಟ್ಟಾರೆಯಾಗಿ